ಓಕೆ, ಇದು ಸಿದ್ದರಾಮಯ್ಯ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ನನ್ನ ನಿಲುವು, ನನ್ನ ಅಭಿಪ್ರಾಯ, ಸರ್ಕಾರದಲ್ಲ. ಬಟ್ ಸರ್ಕಾರದಲ್ಲಿ ಆಗೋದ್ರ ಬಗ್ಗೆ ಒಂದು ಕ್ಯಾಬಿನೆಟ್ನಲ್ಲಿ ಮೀಟಿಂಗ್ ಮಾಡೋಣ ಅಂತ. ಸೊ ಇದ್ರ ಬಗ್ಗೆ ಚರ್ಚೆಯನ್ನು ನಾವು ಮಾಡ್ತಾ ಹೋಗೋಣ. ರಾಜ್ಯಕ್ಕೆ ಬೇಕಾಗಿರುವಂಥದ್ದು 2 ಭಾಷೆ ಸಾಕಾ ಅಥವಾ 3 ಭಾಷೆ ಬೇಕಾ ಅಂತ. ಹಾಗೆ ನೋಡೋದಾದರೆ ತಮಿಳುನಾಡಿನಲ್ಲಿ CN ಅಣ್ಣಾದುರೈ ಅವರು ಅತ್ಯಂತ ಈ ಮೆಣಸಿನ್ಕಾಯಿ ತಿಂತಾರಲ್ಲ ಖಾರವಾಗಿ, ಆ ನುಡಿಗಳಲ್ಲೇ ಹೇಳಿದ್ರು ಅವರು. ಭಾಷಾ ಸೂತ್ರದ ವಿಚಾರದಲ್ಲಿ ತಮಿಳುನಾಡು ಸರ್ಕಾರದ ನಿಲುವು ಅತ್ಯಂತ ಸ್ಪಷ್ಟವಾಗಿದೆ. ನಮಗೆ 2 ಭಾಷೆ ಸಾಕು, ಒಂದಿಲ್ಲಿ ಮಾತಾಡೋಕ್ಕೆ ತಮಿಳು, ಹೊರಗಡೆ ಹೋದಾಗ ಇಂಗ್ಲೀಷ್ ಸಾಕು, 3 ಅಗತ್ಯ ಇಲ್ಲ ಅಂತ ಹೇಳಿದ್ರು. ಮತ್ತೊಂದು ಹೇಳಿದ್ರು ಅವರು ಅದ್ಭುತವಾಗಿ, 2 ಭಾಷೆ ಒಪ್ಕೊಳ್ಳೋದು ಹೆಂಗೆ ಅಂದರೆ, ಈ ದೊಡ್ಡ ಬೆಕ್ಕನ್ನು ದಾಟ್ಸೋಕೆ ಗೋಡಿಯಲ್ಲಿ ದೊಡ್ಡ ತೂತು ಕೊರಿಯೋದು, ಮರಿ ಬೆಕ್ಕನ್ನು ದಾಟ್ಸೋಕೆ ಅದೇ ಗೋಡಿಯಲ್ಲಿ ಮತ್ತೊಂದು ತೂತನ್ನು ಕೊರಿಯೋದು ಅಂತ. ಅಗತ್ಯ ಏನಿದೆ? ದೊಡ್ಡ ತೂತೆ ಸಾಕು ಬಿಡಿ, ದೊಡ್ಡ ಬೆಕ್ಕೆ ಹೋಗ್ಲಿ ಬಿಡಿ, ಮತ್ತೊಂದು ಅಗತ್ಯ ಏನಿದೆ? ಈ ಹೊರೆ ಯಾಕೆ ಅನ್ನುವಂಥದ್ದು ಅವರ ಕಠಿಣ ನಿಲುವಾಗಿತ್ತು ಅಂತ ಹೇಳಿದರು. ತಮಿಳ್ನಾಡಿನಲ್ಲಿ 2 ಮುಲಾಜೆ ಇಲ್ಲ ಅಂತ. ಬಟ್ ಇನ್ನೊಂದು ಏನಂತ ಬಂದರೆ, ಸೆಂಟ್ರಲ್ ಅಂತ ಬಂದಾಗ ಕೆಲವೊಂದು ಸೇವೆಗಳು ಸವಲತ್ತುಗಳನ್ನು ನಾವು ತಗೊಳ್ಬೇಕಾದ್ರೆ ಅಲ್ಲಿ ಹಿಂದಿ ಇದ್ದೇ ಇರುತ್ತೆ. ಎಕ್ಸಾಂಪಲ್ ಟ್ರೈನ್ ಅಂತ ತಗೊಳ್ಳಿ, ರೈಲ್ವೆ ಇಲಾಖೆಯಲ್ಲೆಲ್ಲ. ಸೊ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ, ಏನು ಮಾಡ್ತಾರೆ, ಇಲ್ಲಿ ತನಕ ಚರ್ಚೆಗಳು ಹೋರಾಟಕ್ಕೆ ಮಾತ್ರ ಸೀಮಿತ ಆಗಿದೆ. ಇನ್ನು ಮುಂದಕ್ಕಾದರೂ ಇದು ಜಾರಿಗೆ ಬರುತ್ತಾ ಅನ್ನುವಂಥದ್ದು ಚರ್ಚೆ. ಇದ್ರ ಬಗ್ಗೆ ನಾವು ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ಕರವೆಯಿಂದ ಇವತ್ತು ಅರುಣ್ ಜಾವಗಲ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ JDS ವಕ್ತಾರರಾಗಿ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. BJP ವಕ್ತಾರರಾಗಿ MR ವೆಂಕಟೇಶ್ ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಅರುಣ್ ಜಾವಗಲ್ ಅವ್ರನ್ನೇ ಮಾತಾಡಿಸ್ತೀನಿ. ಯಾಕಂದರೆ ಹಲವಾರು ವರ್ಷಗಳಿಂದ ಇದ್ರ ಪರವಾಗಿ ಹೋರಾಟವನ್ನು ಕನ್ನಡ ಪರ ಸಂಘಟನೆಗಳು ಮಾಡ್ಕೊ ಬಂದಿವೆ, ಅದರಲ್ಲಿ ಕರವೇ ಕೂಡ ಒಂದು. ಸೊ ನಿಮ್ಮ ಅಭಿಪ್ರಾಯ ಏನು ದ್ವಿಭಾಷೆ ಬಗ್ಗೆ ಮತ್ತು ತ್ರಿಭಾಷೆ ಬಗ್ಗೆ? ಇದನ್ನ ಫಸ್ಟ್ ಇತಿಹಾಸ ನೋಡೋಣ. ತ್ರಿಭಾಷಾ ಸೂತ್ರ ಹೇಗೆ ಬಂತು ಅನ್ನೋ ಒಂದು ಇತಿಹಾಸ ನೋಡಿದರೆ, ನೀವೊಂದು ಹೇಳಿದ್ರಿ, ಅಂದರೆ ಸೆಂಟ್ರಲ್ ಅಂತ ಹೇಳ್ಬೋದು. ನಾವು ಸೆಂಟ್ರಲ್ ಅಂತಲೇ ಹೇಳ್ಬಾರ್ದು, ಅದು ಯೂನಿಯನ್ ಅಂತಲೇ ಹೇಳಬೇಕು. ಯೂನಿಯನ್ ಗೌರ್ಮೆಂಟ್ ಅವರು ಆರ್ಟಿಕಲ್ 343ರಲ್ಲಿ ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರ್ಕೊಂಡಿದ್ದಾರೆ. ಅದು 1950ರಲ್ಲಿ ಏನು ನಾವು ಸಂವಿಧಾನ ಒಪ್ಕೊಂಡ್ವಿ, ಆವಾಗ ಹಿಂದಿನ ಮಾತ್ರ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಕರ್ಕೊಳ್ಳೋಕ್ಕೆ ಹೊರಟಿದ್ವಿ. ಆವಾಗ ಹಿಂದಿಯೇತರ ಜನರು ಹೋರಾಟದಿಂದ ಏನಾಯಿತು, ಇಂಗ್ಲೀಷ್ನ 15 ವರ್ಷಕ್ಕೆ ಸೇರಿಸಿದ್ರು. ಆ 15 ವರ್ಷ 1965ಕ್ಕೆ ಮುಗಿಯೋಗಿ ಬಂದಾಗ ಇಂಗ್ಲೀಷ್ನ ತೆಗೆದು ಹಿಂದಿನ ಮಾತ್ರ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮಾಡ್ತೀವಿ ಅಂತ ಹೊರಟರು. ಆವಾಗ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಿನಲ್ಲಿ ದೊಡ್ಡ ಹೋರಾಟ ಶುರುವಾಯಿತು. ತಮಿಳುನಾಡಿನಲ್ಲಿ 100 ಜನ ಒಂದು ಗೋಲಿಬಾರಲ್ಲಿ ಸತ್ತೋದ್ರು. ಬೆಂಗಳೂರಿನಲ್ಲೂ ಸಹ ಸುಮಾರು 4 ಜನ ಆ ಒಂದು ಹೋರಾಟದಲ್ಲಿ ಸತ್ತರು. ಅದಾದಮೇಲೆ 1968ರಲ್ಲಿ ತ್ರಿಭಾಷಾ ಸೂತ್ರನ ತರ್ತಾರೆ. ಆ ತ್ರಿಭಾಷಾ ಸೂತ್ರ ತರೋದಕ್ಕೆ ಕಾರಣ ಏನಂದರೆ, ಹಿಂದಿನ ಮಾತ್ರ ಅಫಿಷಿಯಲ್ ಮಾಡಿದರೆ, ಏಕಕಾಲಕ್ಕೆ ಒಂದೇ ಸಲಕ್ಕೆ ಮಾಡಿದರೆ ಜನ ದಂಗೆ ಹೇಳ್ತಾರೆ, ಜನ ಒಪ್ಕೊಳ್ಳಲ್ಲ. ಅದರ ಬದಲಿಗೆ ನಿಧಾನವಾಗಿ ಹಿಂದಿನ ಕಲಿಯೋ ಥರ ಮಾಡೋಣ, ಹಿಂದಿಗೆ ಒಂದು ಒಪ್ಪಿಗೆಯನ್ನು ಕೊಡಿಸೋಣ ಅನ್ನೋ ನಿಟ್ಟಲ್ಲಿ 1968ರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾತ್ರ ಈ ಒಂದು ತ್ರಿಭಾಷಾ ಸೂತ್ರ ತಂದರು. ಇದು ತ್ರಿಭಾಷಾ ಸೂತ್ರ ಅಂದರೆ ಬರೀ ಶಿಕ್ಷಣಕ್ಕೆ ಮಾತ್ರ, ಬೇರೆದಕ್ಕೆ ಅನ್ವಯ ಆಗಲ್ಲ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಹಿಂದಿಯೇತರ ರಾಜ್ಯಗಳು ಹಿಂದಿಯನ್ನು ಕಲಿಬೇಕು, ಹಿಂದಿ ರಾಜ್ಯಗಳು ಒಂದು ಭಾರತೀಯ ಭಾಷೆಯನ್ನು ಕಲಿಬೇಕು ಅಂತ ಹೇಳ್ತಾರೆ. ತಮಿಳುನಾಡಿನವರು ಇದನ್ನು ಅವಾಗಲೇ ಒಪ್ಕೊಳ್ಳಿಲ್ಲ. ಅವಾಗಲೇ ಏನು ಮಾಡಿದ್ರು ಅಂದರೆ, ತ್ರಿಭಾಷಾ ಸೂತ್ರದಲ್ಲಿ ಇದು ಒಂದು ಒಪ್ಪಂದದ ಥರ, ಇದು ಯಾವ ಸಂವಿಧಾನದಲ್ಲಿ ಎಲ್ಲೂ ಸಹ ತ್ರಿಭಾಷಾ ಸೂತ್ರ ಇಲ್ಲ. ಇದನ್ನು ನೋಡಿದರೆ ತಮಿಳುನಾಡಿನಲ್ಲಿ ಈಗಾಗಲೇ ತ್ರಿಭಾಷಾ ಸೂತ್ರ ಇಲ್ಲ. ಆದರೆ ಹಿಂದಿ ರಾಜ್ಯಗಳು ಒಂದು ಹಿಂದಿಯೇತರ ಭಾಷೆಗಳನ್ನು ಕಲಿಬೇಕಾಗಿತ್ತು. ಅವರಿಗೆ ಆಯ್ಕೆ ಇತ್ತು, ನಮಗೆ ಆಯ್ಕೆನೇ ಇಲ್ಲ. ನಾವು ಹೇಳ್ತೀವಿ ಸಂವಿಧಾನದಲ್ಲಿ ನಾವೆಲ್ಲ ಸಮಾನರು ಅಂತ ಹೇಳ್ತೀವಿ, ಆದರೆ ಆ ಸಮಾನತೆನೇ ಕಾಣಿಸ್ತಾ ಇಲ್ಲ. ಬರೀ ಹಿಂದಿಯೇತರ ಜನರಿಗೆ ಹಿಂದಿ ಕಲಿಬೇಕು ಅನ್ನೋ ಕಡ್ಡಾಯ ಆಯಿತು. ಹಿಂದಿ ಜನರು ಹಿಂದಿ ಅಲ್ಲದೆ ಬೇರೆ ಭಾಷೆ ಕಲಿಬೇಕು ಅನ್ನೋ ಅವಕಾಶ ಕೊಟ್ಟರೂ ಸಹ ಅವ್ರು ಕಲೀಲಿಲ್ಲ. ಅದಾದಮೇಲೆ 68ರಿಂದ